ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಮತ್ತೊಂದು ಕಾನೂನು ಹೋರಾಟಕ್ಕೀಗ ಮೊರೆ ಹೋಗ್ತಿದ್ದಾರೆ. ಗನ್ಗೋಸ್ಕರ ಹೈಕೋರ್ಟ್ ಮೊರೆ ಹೋಗಲಿದ್ದಾರೆ ನಟ ದರ್ಶನ್. ಇತ್ತೀಚೆಗಷ್ಟೇ ಕಾನೂನು ಸಂಕಷ್ಟಕ್ಕೆ ಸಿಲುಕೊಂಡಿದ್ದ ದರ್ಶನ್ ಬೇಲ್ ಮುಖಾಂತರ ಹೊರಗಡೆ ಇದ್ದಾರೆ. ಆದರೆ ನಾನೊಬ್ಬ ಸೆಲೆಬ್ರಿಟಿ, ನನಗೆ ಗನ್ ಬೇಕೇ ಬೇಕು ಅಂತ ಹೈಕೋರ್ಟ್ ಮೊರೆ ಹೋಗ್ತಾರಂತೆ ನಟ ದರ್ಶನ್. ತಾತ್ಕಾಲಿಕ ಗನ್ ಲೈಸೆನ್ಸ್ ಅನ್ನು ಪೊಲೀಸರು ಅಮಾನತಲ್ಲಿಟ್ಟಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರೋ ಹಿನ್ನೆಲೆಯಲ್ಲಿ ಗನ್ ವಶಕ್ಕೆ ಪಡೆಯೋದು ಸಾಮಾನ್ಯ ಪ್ರಕ್ರಿಯೆ. ಆದರೆ ಪಿಸ್ತೂಲ್ ಯಾಕೆ ವಶಕ್ಕೆ ಪಡ್ಕೊಂಡ್ರು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ನಾನೊಬ್ಬ ಸೆಲೆಬ್ರಿಟಿ ಆಗಿರೋದ್ರಿಂದ ನನಗೆ ಗನ್ ಬೇಕೇ ಬೇಕು ಅಂತ ಹೈಕೋರ್ಟ್ ಮೊರೆ ಹೋಗೋ ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಹೈಕೋರ್ಟ್ಗೆ ದರ್ಶನ್ ಪರ ವಕೀಲರು ಅರ್ಜಿ ಸಲ್ಲಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವೆಂಕಟೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಕೊಲೆ ಆರೋಪಿಯೊಬ್ಬ ಪಿಸ್ತೂಲು ಅಥವಾ ಗನ್ನನ್ನು ಹಿಡ್ಕೊಳ್ಳೋ ಹಾಗಿಲ್ಲ ಅನ್ನೋದು ಕಾನೂನು. ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಈ ಕಾನೂನನ್ನು ಮೀರಿ ಏನಾದರೂ ಅವಕಾಶ ಮಾಡಿಕೊಡೋ ಸಾಧ್ಯತೆ ಇದೆಯಾ, ಅಥವಾ ಸೆಲೆಬ್ರಿಟಿಗಳಿಗೋಸ್ಕರನೇ ಏನಾದರೂ ಕಾನೂನು ಇದೆಯಾ ವೆಂಕಟೇಶ್? ಖಂಡಿತ ಇಲ್ಲ ಪ್ರಣುತ್. ಯಾಕಂತೇಳಿದ್ರೆ ಈ ಪ್ರಕರಣವನ್ನು ನಾವು ಗಮನಿಸ್ತಾ ಹೋದರೆ ಪೊಲೀಸರು ಮತ್ತು ನಟ ದರ್ಶನ್ ನಡುವಿನ ಒಂದು ಹೋರಾಟ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸಾಕಷ್ಟು ಸಾಕ್ಷಿಗಳನ್ನು ಕಲೆ ಹಾಕಿದ್ರು, ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡಿದ್ರು, ಹೇಳಿಕೆಗಳನ್ನು ದಾಖಲಿಸಿದ್ರು, FSL ವರದಿ ಸೇರಿದಂತೆ ಎಲ್ಲ ಒಂದು ವರದಿಗಳನ್ನು ಕೂಡ ಕೊಟ್ಟರು ಕೂಡ ಹೈಕೋರ್ಟ್ನಿಂದ ಒಂದು ಜಾಮೀನನ್ನು ಪಡ್ಕೊಂಡು ಅವರು ಹೊರಗಡೆ ಬಂದರು. ತದನಂತರ ಸುಪ್ರೀಂ ಕೋರ್ಟ್ಗೂ ಕೂಡ ಮೊರೆಯನ್ನು ಹೋಗಿರುವಂಥದ್ದು. ಈಗಾಗಲೇ ಅವರಿಗೆ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳಿಗೂ ಜಾಮೀನು ಕೊಟ್ಟಿದ್ದಾರೆ. ಇದನ್ನು ಪ್ರಶ್ನೆ ಮಾಡಿ ಸುಪ್ರೀಂಗೂ ಮನವಿಯನ್ನು ಸಲ್ಲಿಸಿದ್ದಾರೆ. ಇದರ ಜೊತೆಯಲ್ಲೇ ನಟ ದರ್ಶನ್ ಅವರು ಹೊಂದಿದಂಥ 2 ಗನ್ಗಳೇನಿದೆ ಅದನ್ನು ವಾಪಸ್ ಕೊಡಬೇಕು ಅಂತ ಹೇಳಿ ಕೂಡ ಮನವಿಯನ್ನು ಮಾಡಿಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಕೂಡ ಆ ದರ್ಶನ್ ಮಾಡ್ಕೊಂಡಂಥ ಮನವಿಯನ್ನು ತಿರಸ್ಕಾರ ಮಾಡಿ ನ್ಯಾಯಾಲಯದ ಮೂಲಕ ಪಿಸ್ತೂಲ್ಗಳನ್ನು ಕೂಡ RR ನಗರಕ್ಕೆ ವಾಪಸ್ಸನ್ನು ಮಾಡಿದ್ರು. ಈಗ ಅದನ್ನು ಮತ್ತೆ ವಾಪಸ್ ಪಡಿಬೇಕು ಅಂತ ಹೇಳಿ ನಟ ದರ್ಶನ್ ಅವರ ಪರ ವಕೀಲರು ಕೂಡ ಈಗ ಅದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ನಟ ದರ್ಶನ್ ಅವರು ಸೆಲೆಬ್ರಿಟಿ ಆಗಿರೋದ್ರಿಂದಾಗಿ ಸಾಕಷ್ಟು ಕಡೆ ಕಾರ್ಯಕ್ರಮಗಳಿಗೆ ಹೋಗ್ತಾರೆ, ಜನಸಂದಣಿ ಇರುವಂಥ ಕಡೆ ಹೋಗ್ತಾರೆ. ಹಾಗಾಗಿ ಅವರ ಆತ್ಮರಕ್ಷಣೆಗೂ ಕೂಡ ಗನ್ನನ್ನು ಬೇಕು ಅಂತ ಹೇಳಿ ಕೂಡ ಒಂದೊಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಇದುವರೆಗೂ ಕೂಡ ನಟ ದರ್ಶನ್ ಅವರು ಎಲ್ಲಿ ಕೂಡ ಗನ್ನನ್ನು ಬಳಸಲಿಲ್ಲ. ಸೊ ಹಾಗಾಗಿ ಸೆಲೆಬ್ರಿಟಿ ಅನ್ನುವಂಥ ಕಾರಣಕ್ಕೋಸ್ಕರ ಅವರಿಗೆ ಈ ಗನ್ನನ್ನು ವಾಪಸ್ ಕೊಡಬೇಕು ಅನ್ನೋದು ಕೂಡ ಯಾವ ಕಾನೂನು ಅನ್ನೋದು ಕೂಡ ಗೊತ್ತಿಲ್ಲ ಅಂತ ಹೇಳಿ ಗೊತ್ತಾಗ್ತಿರೋದು. ಯಾಕಂದರೆ ಈಗ ಒಂದು ವೇಳೆ ಅವ್ರಿಗೇನಾದ್ರು ವಾಪಸ್ ಕೊಟ್ಟಿದ್ದೆ ಆದರೆ ಈ ಪ್ರಕರಣದಲ್ಲಿ ಮತ್ತೆ ಎಲ್ಲೋ ಒಂದು ಕಡೆ ಬೇರೆ ಆರೋಪಿಗಳು ಕೂಡ ಈ ರೀತಿಯಾದಂಥ ಪ್ರಕರಣಗಳಲ್ಲಿ ಸಿಲುಕಿದಾಗ ಅವರು ಕೂಡ ಮನವಿ ಮಾಡಿಕೊಳ್ಳುವ ಸಾಧ್ಯತೆ ಇರುವಂಥದ್ದು. ಸೊ ಈಗಾಗಲೇ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವ್ರನ್ನ ಗನ್ಗಳಿತ್ತು ಅದು ಈಗ ಅದನ್ನು ವಾಪಸ್ ಕೊಡಬೇಕಂತೇಳಿ. ಯಾಕಂತೇಳಿದ್ರೆ ಕೊಲೆ ಸಾಕ್ಷಿಗಳಿಗೆ ಬೆದರಿಕೆ ಆಗಬಹುದು, ಮತ್ತು ಅದನ್ನು ಬಳಸ್ಕೊಂಡು ಇವರು ಕೂಡ ಮುಂದೆ ಅದನ್ನು ಯಾವ ರೀತಿಯಾದಂತಹ ಒಂದು ಬೇರೆ ಪ್ರಕರಣಗಳಲ್ಲೂ ಕೂಡ ಉಪಯೋಗಿಸ್ಕೊಳ್ಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅದನ್ನು ವಾಪಸ್ ಕೊಡಬೇಕಂತ ಹೇಳಿದರು. ಹಾಗಾಗಿ ಈಗ ನಟ ದರ್ಶನ್ ಅವರು ಕೂಡ ಅದನ್ನು ಮತ್ತೆ ಪುನಃ ವಾಪಸ್ ಪಡಿಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಆದರೆ ವಾಪಸ್ ಸಿಗುತ್ತಾ ಇಲ್ಲ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಪ್ರಣುತ್, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.